ಹಲೋ everyone, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್ ಎವ್ರಿ ಡೇ. ಚನ್ನಳ್ಳಿಂಗ ಖುಷಿಯಾಗಿ ಏನಾಗ್ತಾರ್ರಿ. ಇವತ್ತು ಯಾರು ಅದಾರ ನಮ್ಮ ಜೊತೆ? ಇವತ್ತು ನಮಸ್ಕಾರ ಪ್ರಜ್ವಲ್ ಅದಾನ. ಇವತ್ತು ಕರೆಕ್ಟಾಗಿ ಕುಂತೇವಿ, ಇಲ್ಲೇ ನೋಡ್ಬೋದು. ಸೊ ನಮ್ಮ ಕಡೆ ಇವತ್ತೊಂದು ಬಾಕ್ಸ್ ಬಂದೈತಿ. ಯಾವ ಬಾಕ್ಸ್ ಅಂತಂದ್ರೆ ಇಲ್ಲ ಅಗ್ಯಾರದ್ದು ಒಂದು ಡ್ಯಾಶ್ ಕ್ಯಾಮ್ ಐತಿ. ಸೊ ಅಲ್ಫಾ ಅಂತೇಳಿ 3 ಮೆಗಾಪಿಕ್ಸೆಲ್ ಐತಿ. ನಿಮಗೆ ಸ್ಪೆಸಿಫಿಕೇಶನ್ಸ್ ತೋರಿಸ್ಬಿಡ್ತೇನೆ ಅಂತ. ಸೊ ಈ ರೀತಿ ಕಾಣತೈತಿ ನೋಡ್ರಿ, ಈ ರೀತಿ ರೊಟೇಟೇಬಲ್ ಐತಿ. ಆಮೇಲೆ 1 year ವಾರಂಟಿ ಕೊಡತ್ತಾರ ನಮಗೆ. ನೈಟ್ ವಿಷನ್ ಐತಂತ, ವೈಫೈ ಎನೇಬಲ್ಡ್ ಐತಿ. ರೆಕಾರ್ಡಿಂಗ್ ಲೂಪ್ ಆಗ್ತಿರ್ತೈತಿ. ಅಂದ್ರೆ ನೀವು ಒಂದ್ಸತ ಏನು ಹಿಂಗೆ ರೆಕಾರ್ಡ್ ಮಾಡಿಬಿಟ್ಟು ಅಂದ್ರೆ ರೆಕಾರ್ಡೆಡ್ ಇರ್ತೈತಲ್ಲ, ರೆಕಾರ್ಡೆಡ್ ಇದ್ದು ಓವರ್ ರೈಟ್ ಮಾಡಿಬಿಡ್ತೈತಿ. ಬಿಕಾಸ್ ಅದು ಸ್ಟೋರೇಜ್ ಫುಲ್ ಆಗ್ತೈತೆ ಅಂದ್ರೆ 128 GB ಮೆಮ್ರಿ ಕಾರ್ಡ್ ಸಪೋರ್ಟ್ ಆಕೈತಿ. ಮೇನ್ ಯೂನಿಟ್ 3M ಹೋಲ್ಡರ್ ಐತಿ. ಆ್ಯಂಡ್ ಚಾರ್ಜರ್ ಮ್ಯಾನುವಲ್ ಬಾಕ್ಸ್ ಒಳಗೆ ಸಿಗ್ತೈತಿ. ಇಷ್ಟೇ. ಓಪನ್ ಮಾಡಿ ಏನೇನೈತಿ. ವಾರಂಟಿ ಕಾರ್ಡ್ ಅವು ಇವು ಏನೇನು ಅದಾವ ಇಲ್ಲಿ. ಅಗ್ಯಾರದವ್ರದ್ದು ವಾರಂಟಿ ಕಾರ್ಡ್. ಆಮೇಲೆ ಯೂಸರ್ ಮ್ಯಾನುವಲ್ ಐತಿ ಇಲ್ಲಿ. ಯೂಸರ್ ಮ್ಯಾನುವಲ್ ನಮಗೇನು ಬ್ಯಾಡ್. ಈಗ ಸ್ಟಿಕರ್ಸ್ ಕೊಟ್ಟಾರ. ಸ್ಟಿಕರ್ಸ್ ಎದಕ್ಕೆ ಕೊಟ್ಟಾರ ಇವು ಗೊತ್ತಿಲ್ಲ ನಮಗೆ. ಹಾಂ, ಸೊ ಈ ರೀತಿ ಕಾಣತೈತಿ ನೋಡ್ರಿ. ಅಗ್ಯಾರದ್ದು ಈ ರೀತಿ ಲೆನ್ಸ್ ಐತಿ, ಕವರ್ ಕೊಟ್ಟಾರ. ಆ್ಯಂಡ್ ಡಿಸೈನ್ ಇಲ್ಲಿ ಐತಿ. ಆ್ಯಂಡ್ ಇಲ್ಲಿ ನಮಗೇನು ಕಾಣುತ್ತೆ ಅಂದ್ರೆ ಒಂದು ಮೈಕ್ರೋ USB ಪೋರ್ಟ್ ಐತಿ, ಒಂದು ಮೆಮರಿ ಕಾರ್ಡ್ ಸ್ಲಾಟ್ ಐತಿ, ಒಂದು ಬಟನ್ ಐತಿ. ಆ್ಯಂಡ್ ಒಂದು ಚಾರ್ಜಿಂಗ್ ಇರ್ಬೇಕು ಅನಿಸ್ತೈತಿ ನನಗೆ. ಇದು ಸಣ್ಣದು ಇದನ್ನ ಕನೆಕ್ಟರ್ ಇದ್ರನ್ನ ಕನೆಕ್ಟ್ ಮಾಡ್ಬೇಕಲ್ಲ? ಇಲ್ಲ ಅದು ಇದ್ರದ್ದು ಐತಿ. ಅದು ಮೈಕ್ರೋ USB ಐತಿ. ಏನು ವೈಫೈ ಕನೆಕ್ಟ್ ಏನೋ ಆಯ್ತು, ಅದೇನೋ ಐತಿ. ಆಮೇಲೆ ಇಲ್ಲಿ ನಮಗೆ 3M ಸ್ಟಿಕರ್ ಐತಿ. ಸೊ ಇದನ್ನು ನಾವು ಹಿಂಗೆ ಅಟ್ಯಾಚ್ ಮಾಡೋಕ್ಕೆ ರೊಟೇಟಬಲ್ ಹಿಂಗೆ ಕ್ಲಿಕ್ ಆಕೈತೆ. ಇದು ಫುಲ್ ಇದೆ ಸ್ಟಾಕ್ ಹಿಂಗೈತಿ. ಮುಂದೆ ಮಾಡ್ಬೋದು. ಟಕ್ ಟುಕ್ ಅಂತ ಐತಲ್ಲ. ನಡೀತೈತೆ. ವಿಷನ್ ಬ್ಲಾಕ್ ಏನಾಗಂಗಿಲ್ಲ. ಇಲ್ಲ ಹಂಗೇನು ಬ್ಲಾಕ್ ಆಗಲ್ಲ. ಇಲ್ಲಿ ಇರ್ತೈತಿ ಇದ್ರ ಪಾಡಿಗೆ. ಇಲ್ಲಿ ಪೋರ್ಷನ್ ಇಲ್ಲಿ ಬಟ್ ಇದು ಬ್ಲಾಕ್ ಆಗಬಾರ್ದು ಅಷ್ಟೇ. ಓಕೆ, ಅದನ್ನ ಫಿಗರ್ ಔಟ್ ಮಾಡ್ತೀವಂತ ಹೆಂಗಂತೇಳಿ. ಕನೆಕ್ಟಿಂಗ್ ಚಾರ್ಜರ್ ಸಿಗ್ತೈತಿ. ತೆಗಿಯೋದನ್ನ ಸ್ಟೈಲ್. ಸೊ ಇದು ನಾವು ಇಲ್ಲಿ 12 volt ಸಾಕೆಟ್ ಹಾಕೋದೆ. ಸೊ ವೈರಿಂಗ್ ಕನೆಕ್ಷನ್ ಮಾಡಿದ್ರೆ ಇಲ್ಲಿ ನಮಗೆ ಇದು ಸಿಗೋದು ಮೈಕ್ರೋ USB ಪೋರ್ಟ್ ಐತಿ. ಆಕ್ಚುಲಿ 12 volt ಹಾಕಿ ಹಿಂಗ್ ಸೈಡಿಂದ ತಗೊಂಡು ಹಿಡನ್ ಮಾಡ್ಕೊಂಡು ಇಲ್ಲಿಂದ ತಗೊಂಡು ಇಲ್ಲಿ ತಗೊಂಡು ಬಂದಿತ್ತಲ್ಲ ಈಗ ನನ್ನ ಮೈಕ್ ಹಂಗ ಬಂದಿರೋದು. ಇದು ಯಾವ ಮೈಕ್ ಅದ? ಇದು ನಂದು ಇದ್ರದ್ದು ಇನ್ಫೋಟೈನ್ಮೆಂಟ್ ಇಂದ ಮೈಕ್. ಸೊ ನಮಗೆ ಇಲ್ಲಿ ಮೈಕ್ರೋ USB ಪೋರ್ಟ್ ಐತಿ. ಸೊ ಇದನ್ನ ನಾವು ಅಲ್ಲಿ ಕನೆಕ್ಟ್ ಮಾಡೋದು, ಅಲ್ಲಿ ಸ್ಟಿಕ್ ಮಾಡ್ಬಿಡೋದು ಅಷ್ಟೇ. ಡನ್. ಸೊ ನಾವು ಇದನ್ನ ಎಲ್ಲಾನು ಸೆಟಪ್ ಮಾಡ್ತೀವಿ ಅಂತ. ಸೆಟಪ್ ಮಾಡಿ ನಿಮ್ಗೆ ತೋರಿಸ್ತೀವಂತೆ. ಎಸ್, ಮ್ಯಾಕ್ ಸ್ವಲ್ಪ ಹಂಗ ತಿರುಗಿಸ್ ನನ್ನ ಕಡೆ. ಸ್ಲೋ ತಿರ್ಸಂಗ, ಸ್ಲೋ ಹಿಂಗ. ಎಸ್, ಸೊ ನಾವು ಈ ರೀತಿ ಫಿಕ್ಸ್ ಮಾಡೇವಿ. ಹಾಗೆ ಯಾರೋ ಅದು ನೋಡ್ಬೋದಿಲ್ಲ, ಈ ರೀತಿ ಕಾಣತೈತಿ. ಇದು ನಿಂಗೆ ವೈರಿಂಗ್ ಗೀರಿಂಗ್ ಮಾಡ್ಬೇಕು ಹಿಂಗೆ. ಸೊ ಇದ್ರದ್ದು ಲಿಂಕ್ ಎಲ್ಲಾನು ಡಿಸ್ಕ್ರಿಪ್ಷನ್ ಆಗಿರ್ತೈತಿ. ಆ್ಯಂಡ್ ಇದ್ರದ್ದು ಒಂದು ಸಣ್ಣ ಒಂದು ಕ್ಲಿಪ್ ಕೊಡ್ತೇನಂತ ನಿಮಗೆ. ಕ್ವಾಲಿಟಿ ಡಿಫ್ರೆನ್ಸ್ ಗೊತ್ತಾಕೈತೆ ನಿಮಗೆ. ಎಸ್. ಹಾಂ, ಸೊ ಹೆಂಗೆ ಸ್ವಚ್ಛ ಆಗೈತೆ ಅಂದ್ರೆ ಮನೆ ನೋಡ್ರಲ್ಲಿ ಫುಲ್ ಸ್ವಚ್ಛ ಆಗೈತಿ. ಐನೋ ಅದೆಲ್ಲ ಇರಬೇಕು ನೋಡ್ರಿ. ಫುಲ್ ಸ್ವಚ್ಛ ಆಗೈತಿ. ಗಿಡ ಅದ ಜಿಜಿ ಪ್ಲಾಂಟ್ ಕಟ್ಟಾಗ್ಬಿಟ್ಟೈತೆ. ಇಲ್ಲಿ ಜಿಜಿ ಪ್ಲಾಂಟ್ ಇಷ್ಟು ಸ್ವಚ್ಛ ಆಗುತ್ತೆ. ಅಲ್ಲೇನೋ ಸ್ವಚ್ಛ ಆಗೈತೆ, ಎಲ್ಲ ಸ್ವಚ್ಛ ಆಗೈತಿ ನೋಡ್ರಿ. ಎವ್ರಿಥಿಂಗ್ ಇಸ್ ಕ್ಲೀನ್. ಒಬ್ಬಸ್ಲಿ ಇಲ್ಲ ಟೈಲ್ಸ್ ಗೀಲ್ಸ್ ಏನಾರ ಮಾಡ್ತೀನಿ. ಆಮೇಲೆ ನೋಡ್ರಿ ಎಷ್ಟು ಪಳ ಹೊಳೆ ಆಗ್ತೈತಿ. ಹಾಂ ಇದೆಲ್ಲ ಆರ್ಗನೈಸ್ ಮಾಡಬೇಕು ಮಾಡ್ತಿದ್ದಂತ. ವಾ ಎವ್ರಿಥಿಂಗ್ ಈಸ್ ಲೈಕ್ ದಿವಾನ ಹಚ್ಚಿದೆ. ಆ್ಯಂಡ್ ಇಲ್ಲೇನು ದಿಸ್ ಇಸ್ ಆಲ್ಸೋ ಆರ್ಗನೈಸ್ಡ್ ಅಂತ ಅನಿಸ್ತೈತೆ ನನಗೆ. ಸಾರ್ಟ್ ಆಫ್ ಎವ್ರಿಥಿಂಗ್ ಇಸ್ ನೈಸ್. ಸೊ ಇಲ್ಲೂ ಫುಲ್ ಕಸ ಹೊಡೆದೆಲ್ಲ ಮಸ್ತ್ ಅಂದ್ರೆ ಮಸ್ತ್. ಬಂದೆ ನಾನು ಇಲ್ಲೇ ಅಮಿತಣ್ಣವ್ರದ್ದು ಮನೆಗೆ. ಇಲ್ಲಿ ಪಾರ್ಕಿಂಗ್ ನೋಡೊಳಗೆ ಬಂದೆ. ಇದನ್ನು ತೆಗಿಯೋಣ ಅಂತ ಫಸ್ಟ್ 4 hour ಅಲಂಕಿಯಿಂದ. ಎಸ್, ಸೊ ಇಲ್ಲಿ ಬಿಚ್ಚಿದ್ವಿ. ಈಗ ಇದನ್ನು ತೆಗೆದು ಈಗ ನಾನು ಆ್ಯಕ್ಚುಲಿ ಬ್ಯಾಗ್ ಒಳಗೆ ತೊಗೊಂಬಂದೇನಿ. ಇದನ್ನು ಒರಿಜಿನಲ್ನ ಇದನ್ನು ತೆಗೆದು ಸ್ಟಾಕ್ ಇದ್ದಿದ್ದು ಹಾಕೋಣಂತೆ. ಹೆಂಗೆ ಕಾಣ್ತೈತೆ ನೋಡ್ರಿ ಬೈಕ್. ನೆಕ್ಸ್ಟ್ ಲೆವೆಲ್ ಕಾಣ್ತೈತಲ್ಲ. ಆಮೇಲೆ ಇದನ್ನು ಚೇಂಜ್ ಮಾಡಿಸ್ಕೊಂಡು ಮಾಡೀನಿ. ಆಮೇಲೆ ಫ್ರಂಟ್ ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡ್ಬೇಕಂತ ಐತಿ. ಇದು ತೆಗಿಬೇಕು. ಎಲ್ಲ ತೆಗೆಸೋಣಂತೆ. ಹೇಳಿದ್ನಲ್ಲ ಏನು ಮಾಡಿದ್ದಿ, ಏನು ಪ್ಲಾನ್ ಇತ್ತು. ECUದೇನೋ ಇಶ್ಯೂ ಅಂತ ಬರತ್ತಿತ್ತು ಅಂತ ಹೇಳಿದಾರೆ. ಏನಿಲ್ಲ, ನಮ್ದು ಟೈರ್ ಚೇಂಜ್ ಮಾಡಿದ್ನಲ್ಲ ಅಪೋಲೋದಿಂದ ಹಿಡ್ಕೊಂಡು ಮೆಡ್ಜಿಲರ್ಸ್ ಅದ್ರ ಅವಾಗ ಇದು ಬೆಂಡ್ ಮಾಡ್ಬಿಟ್ಟ ನನ್ನ. ಸೊ ಆಮೇಲೆ KTMದವರು ಸೀದಾ ಮಾಡಿಕೊಟ್ರೆ BTMದವರು. ಇದಂತೂ ಸಾಲ್ವ್ ಆತು ಈಗ. ಆಮೇಲೆ ಇನ್ನೊಂದು DB ಕಿಲ್ಲರ್ ಐತಲ್ಲ, DB ಕಿಲ್ಲರು ಸಾಲ್ವ್ ಆತು. ಬೈದೇವೆ ರೆಡ್ ರೂಸ್ಟರ್ದವ್ರಿಗೆ ಫೋನ್ ಹಚ್ಚಿದ್ದೇನೆ. ಹಿಂಗೆ ಆಗೈತಿತ್ತಮ್ಮ ಹೆಂಗೆ ಅದು ಅಂತೇಳಿ. ಅವ್ರು ನಾವು ಕಳಿಸ್ತೆ ನಡೀತೈತೆ ರೀ. ಬಟ್ ನೀವು ಬಂದು ತೊಗೊಂಡು ಹೋಗ್ಬೇಕು ಫ್ಯಾಕ್ಟ್ರಿಗೆ. ಇಲ್ಲಾಂದ್ರೆ ಪೋರ್ಟ್ರ್ ಮಾಡಿದ್ರೆ ಪೋರ್ಟ್ರ್ ಚಾರ್ಜಸ್ ಅಂತಂದ್ರೆ ಅದು ಆಯ್ತು.
ಈಗ ಅಮಿತ ನಾವು ಹೊಸಾದ ಮೋಡಿಫಿಕೇಶನ್ ಹೇಳ ನನಗೀಗ ಇದು ಕ್ರಾಶ್ ಕಾರ್ಡ್ ಹೇಳಿದ್ನಲ್ಲ ಕಿತ್ತು ತೆಗಿಬೇಕಂತೇಳಿ ಇಲ್ಲ ಏನು ಅಣ್ಣ ಇದು ಎಷ್ಟು ನಮ್ಮ ಯಾಕೆ ಹೋಗಿಬೇಕಂದ್ರೆ ಇದು ಪೂರಾ ರಸ್ಟೆಡ್ ಆಗತೈತಿ ಮತ್ತು ಕಲರ್ ಎಲ್ಲ ಡೌನ್ ಆಗೈತಿ ಬೈಕಿಗೆ ಅಂದ್ರೆ ಮ್ಯಾಚ್ ಆಗತ್ತಿಲ್ಲ ಭಾಳ ಅಕೋಡ್ ಕಾಣಾಗತ್ತೆ. ಆಮೇಲೆ ಭಾಳ ಹೆವಿ ಅನ್ನಿಸ್ತು ನನಗೆ ಪರ್ಪಸ್ ನಾ ಹಾಕ್ಸಿದ್ದು ಬೇರೆನೇ ಬಟ್ ಈಗ ಇದಾಗ್ತಿದ್ದು ಬೇರೆನೇ ಅದಕ್ಕೆ ನಾನು ತೆಗೆದುಬಿಟ್ಟಿದ್ದೆ. ಆಮೇಲೆ KTM ಅವ್ರಿಗೆ ಇದನ್ನ ಒಂದು ಪಾರ್ಟ್ ಹಾಕ್ಕೊಡ್ರಿ ಅಂದ್ರೆ ಎಲ್ಲ ಐತೆ ಅಂತ ಹೇಳಿ ಸಾಕಾತ್ ನನಗರೆ ನಾನೇ ಏನಾರ ಒಂದು ಇದು ಮಾಡಿಬಿಡ್ತೀನಿ 3D ಪ್ರಿಂಟ್ ಮಾಡಿ ಸುಪ್ರೀತ್ ಅದಾನ ಸುಪ್ರೀತಿಗೆ ಹೇಳಿ ಇದನ್ನು 3D ಪ್ರಿಂಟ್ ಮಾಡಿಸ್ಬಿಡ್ತೀನಿ ತೆಗಿಯೋಣ ಈಗ ಫುಲ್. ಫೈನಲಿ ತೆಗೆದ್ವಿ ಎಲ್ಲಾನು ಸೇರಿ ಮುಗಿಸಿದ್ವಿ. ಎರಡೂ ಲೈಟ್ಸ್ ಹಂಗದಾವ. ಇದು ವಯರ್ ಅಷ್ಟ ಇದು ಆ್ಯಕ್ಚುಲಿ ಟೆಕ್ಸ್ ಹಚ್ಚಿ ಬಿಡ್ತೇನಂತೆ. ಇದ್ರದಂತೂ ಇಲ್ಲಿ ಕಪ್ಲರ್ಸ್ ಅದಾವ. ಐ ಡೋಂಟ್ ಥಿಂಕ್ ಇದು ಏನಾರ ಆಗ್ತೈತೆ ಬಟ್ ಇದಕ್ಕೂ ನಾವು ಟೆಕ್ಸ್ ಹಚ್ಚಿ ಬಿಡ್ತೈತಿ. ನೋ ಇಶ್ಯೂಸ್ ಹಿಂಗೆ ಕಾಣತೈತಿ ನೋಡ್ರಿ. ಅದಕ್ಕೆ ಕ್ರಾಶ್ ಗಾರ್ಡ್ ಸ್ವಲ್ಪ ಎಂಡ್ ಅಪ್ ಅಂಡ್ ಆಗಿತ್ತಲ್ಲ ಅದಕ್ಕೆ ನೋಡ್ರಿ ಹಂಗೈತಿದ್ದು. ಇಸ್ ನೈಸ್ ಆ್ಯಕ್ಚುಲಿ ಅದ್ರಕಿನ ಅದು ಭಾಳ ಬಲ್ಕಿ ಕಾಣತೈತೆ. ಈಗ ಆ್ಯಕ್ಚುಲಿ ರ್ಯಾಪ್ ಮಾಡಿದ್ದು ಕಾಣತೈತೆ ನೋಡಿ ಅದಲ್ಲ ರ್ಯಾಪ್ ಈಗ ಕಾಣತೈತಿ. ಇದ್ರಾಗ ಐತಿ ನಮ್ದು ಸ್ಟಾಕ್ ಕ್ರಾಶ್ ಗಾರ್ಡ್ ಅನ್ಬಾಕ್ಸ್. ಹಾಂ ಈಗೇನಲ್ಲಿ ಬೋಲ್ಟ್ಸ್ ಅದಾವಲ್ಲ ಹಾಂ ಅಲ್ಲೊಂದು ಅಲ್ಲೆರಡು ಇದು ಸ್ಟಾಕ್ ಇತ್ತು ಹಿಂಗೆ ಸ್ಟಾಕ್ ಅಣ್ಣ ಸ್ಟಾಕ್ ಸ್ಟಾಕ್ ಕ್ರಾಶ್ ಗಾರ್ಡ್ ಅದ್ರ ಜೊತೆ ಗಾಡಿ ಜೊತೆ ಬರೋದೈತೆ ಬರ್ತೈತಲ್ಲ ಬರ್ತೈತೆ ಅಕ್ಸೆಸರಿ ಏನಲ್ಲದ ಅಲ್ಲ ಇದರ ಒರಿಜಿನಲ್ ಬೋಲ್ಟ್ಸ್ ಹಾಕಿ ನೋಡಿ. ಈಗ ಹೆಂಗೆ ಅನ್ಸತೈತಿ ಬೈಕ್ ಹಿಂಗೆ ಇರ್ಬೇಕಪ್ಪ ನೆಕ್ಕೆಡ್ ಇರ್ಬೇಕು ಬೈಕ್ ಸುಮ್ಮನೆ ಹೆವಿ ಹಾಕ್ಬಾರ್ದು ಒಟ್ಟು. ಇದನ್ನು ಫುಲ್ ಆಫ್ ರೋಡಿಂಗ್ ರ್ಯಾಲಿ ಮಾಡೋದೈತಿ ಈಗ ರ್ಯಾಲಿ ಬೈಕ್ ಎಲ್ಲ ವೇಟ್ ರಿಡ್ಯೂಸ್ ಮಾಡಿ ಇದನ್ನು ತೆಗೆದೋಗಿದ್ದೆವು. ಅಲ್ಲ ಅವ್ರು ಆಫ್ ರೋಡಿಂಗ್ ಮಾಡೋರು ಇದು ಮಾಡಂಗಿಲ್ಲ ಏನು ಮಾಡ್ತಾರೆ ನಕಲ್ ಕಾರ್ಡ್ ಹಾಕ್ಸಂಗಿಲ್ಲ ನಕಲ್ ಗಡೆ ಹಾಕ್ಸ್ತಾರಲ್ಲ. ಯಾಕಂದ್ರೆ ಬಿದ್ರೆ ಬ್ರೇಕ್ ಲಿವರು ಕ್ಲಚ್ ಲಿವರ್ ಮುರಿದು ಹೋಗ್ತಾವಲ್ಲ. ನಮ್ಮದು ಟೈಗರ್ 2.0ಕಿನ 4.2 ಆಗತ್ತಿಲ್ಲ ಏನೋ ಏನಿಲ್ಲ. ಈಗ ಇದೊಂದು ತೆಗೆದುಬಿಟ್ರಿ ಇದು ಆ್ಯಕ್ಚುಲಿ ಈಸಿ ತೆಗೆದಿರ್ಬೇಕಿತ್ತು. ಹಾಂ ಐತಿ ಬಟ್ ಅದು ಅಲೈನ್ಮೆಂಟ್ ತ್ರಾಸ ಐತಪ್ಪ. ಈಗ ಅದು ಕರೆಕ್ಟ್ ಅಲೈನ್ಮೆಂಟ್ದಾಗ ಕುಂದ್ರಿಲ್ಲ ಅಂತಂದ್ರೆ ಪ್ಯಾನಲ್ಸ್ ಕುಂದ್ರಂಗಿಲ್ಲ. ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ಏನು ತಲೆ ಕೆಡ್ಸೋಕೆ ಹೋಗಿಲ್ಲ. ಇದು ಹಿಂಗೆ ಇರಲಿ. ಮುಂದಿಂದಂತೂ ನಮ್ಮ ಕಡೆ ಐತಿ ಎಲ್ಲ ಮಾಡಿದ್ವಿ. ಅಮಿತ್ ಅಣ್ಣ ಒಂದು ಹಾಕಿದ ನಾವೊಂದು ಹಾಕಿದೆ. ಅಪ್ಪ ಕೆಳಗೆ ಕುಂದು ಇದಕ್ಕೊಂದು ಏನಾರ ಸೊಲ್ಯೂಷನ್ ಬೇಕಲ್ಲ. ಹಿಂಗೆ ಕೆಳಗೆ ಕುಂದು ಕೆಲಸ ಮಾಡೋ ಒಂದು ಸ್ಟೂಲ್ ತೊಗೋಬೇಕು. ಐತೆ ಗರಾಜ್ ರೆಡಿ ಮಾಡೋ ಮನಿ ಕಟ್ಸೊಂದು ಆಕಾಶ ಕೆಳಗೊಂದು ಗರಾಜ್ ರೆಡಿ ಮಾಡಕ್ಕೆ ಸಪ್ರೇಟ್ ಇಂಡಿವಿಜುವಲಿ. ಏನು ಮಾಡತ್ತೇನ್ರಿ ಅಂತ ಕೇಳಿದ್ರೆ ಒಂದು ಸ್ಪೋರ್ಟ್ಸ್ ಬೈಕ್ ಒಂದು ಅಡ್ವೆಂಚರ್ ಬೈಕ್ ಒಂದು ಈ ಕಡೆ ರ್ಯಾಂಗ್ಲರ್ ಜೀಪ್ ರ್ಯಾಂಗ್ಲರ್ ಇಡಕ್ಕಿಂತ ಅಲ್ಲ ಮಂದಿ ಏನ್ರೆ ಏನು ಪ್ಯಾಷನ್ ರೀ ಅಂತ ಕೇಳಿದ್ರೆ ಮೆಕ್ಯಾನಿಕ್ ರೀ ಅಂತ ಹೇಳೋದನ್ನ. ಗರಾಜ್ ಐತ್ರಿ ಫಸ್ಟ್ ಮನೆಗೆ ಬಂದ ತಕ್ಷಣ ಗರಾಜ್ ನಮ್ದು ಒಂದು ಸ್ವಲ್ಪ ಗಾಡಿ ರಿಪೇರಿ ಮಾಡ್ಕೊಡ್ರಿ ಪಂಚರ್ ಮಾಡ್ಕೊಡ್ರಿ ಅಂದಿಂದಾರ. ಹಾಂ ಎಲ್ಲ ಡನ್ ಆಗೈತಿ. ಈಗ ಆ ಕಡೆ ಇಲ್ಲ ಅಲ್ಲೈತಿ ವರ್ಕ್ ಇದ್ರ ಮ್ಯಾಗ ಇಲ್ಲ ಅದು ಎಕ್ಸಾಸ್ಟ್ ಹೀಟ್ ಕಲರ್ ಓಕೆ. ನಾಳೆನೂ ನಮ್ಗೆ ಇದೊಂದು ಬರ್ತೈತಿ. ನಾವು ಪೌಡ್ರ್ ಕೊಟ್ಬಿಟ್ರೆ ಎಲ್ಲ ಸಾರ್ಟೆಡ್ ನೋಡಪ್ಪ. ಈಗ ನಾವು ಒಂದೇ ಏನು ಮಿಸ್ಸಿಂಗ್ ಅಂತಂದ್ರೆ ಒಂದು ಇಲ್ಲಿ ಲೈಟ್ ಇಲ್ಲ ಅಷ್ಟೇ. ರಾತ್ರಿ ಕತ್ತಲ್ದಾಗ ಹೊಡ್ಯಾಕೆ ಬರಂಗಿಲ್ಲ. ಈಗ ಇದೇ ಲೈಟ್ದಾಗ ನಾವು ನಡೆಸ್ಬೇಕು ಜೀವನ. ಇದ್ರಾಗ ನಡ್ಸೋಣಂತೆ. ಮುಂದೆ ನಮಗೆ ಯಾರಾದರೂ ಸ್ಪಾನ್ಸರ್ ಮಾಡಿದರೆ ಬಾಕ್ ಬಸ್ಸಸ್ ತೊಗೊಳ್ಳೋಣ. ನಾನು ಆ್ಯಕ್ಚುಲಿ ಕನ್ಫ್ಯೂಸ್ಡ್ ಇದ್ದೆ ಬಾಕ್ ಬಸ್ಸಸ್ ತೊಗೊಳ್ಳೇನು ಹೆಲ್ಮೆಟ್ ತೊಗೊಳ್ಳೆ ಅಂತೇಳಿ. ಹೆಲ್ಮೆಟ್ ತೊಗೊಂತ ಹೇಳಿ ನಾ ಫಸ್ಟ್ ಚಲೋ ಅಂತ ಹೆಲ್ಮೆಟ್ ಅದು 4 ವರ್ಷ 5 ವರ್ಷ ಆಯ್ತು. ಎಷ್ಟು ವರ್ಷ ಅದು ಇಲ್ಲಣ್ಣ 2021 3 years. ನಾ 3 ವರ್ಷ ಆಯ್ತು. ಅದ್ರಾಗಿನ ಲದಾಕದ್ದು ಧೂಳು ಒಳಗಿನ ಸನ್ ವೈಸರ್ ಯಾರಿಗೂ ತೋರಿಸಿಲ್ಲಲ್ಲ ನಿಮಗೆ. ನಾವು ತೋರಿಸ್ರಂತ ಕಮೆಂಟ್ ಹಾಕ್ರಿ ತೋರಿಸ್ತಾನು. ನೀವ ಹೇಳಕ್ರಿ ಏನು ಹೆಂಗಿರ್ತದೆ. ಒಂದ್ಸತ ಅಲ್ಲಿ ನಿಂತಾಗ ಪಾರ್ಕಿಂಗ್ದಾಗೆಲ್ಲ ನಿಂತಿದ್ವಿ ಹಿಂಗೆ ತೆಗದಿಪ್ಪ ಧೂಳ ಬಸ್ ಅಂತೇಳಿ ಥ್ಯಾಂಕ್ ಯು ಸೊ ಮಚ್. ಪೊಲೀಸ್ ಸ್ಪಾಟ್ ಒಂದು ಬರಬೇಕು. ಹಾಂ ಇದೊಂದು ಬರಬೇಕು. ನಂಗೆ ಇದು ಆ್ಯಕ್ಚುಲಿ ಸಸ್ಪೆನ್ಷನ್ ಇಂಚಸ್ ಜಾಸ್ತಿ ಮಾಡಿಸೋದು. ಎಸ್ ಸೊ ಇದು ನೆಕ್ಸ್ಟ್ ಡೇ ಹೇಳಿದಂಗೆ ನಾನು ನಿಮಗೆ ಎಕ್ಸಾಸ್ಟಿಂದ ಇದು ಬಂದೈತಿ DB ಕಿಲ್ಲರ್. ಇಲ್ಲ ಐತೆ ನೋಡ್ರಪ್ಪ ಇದೇ DB ಕಿಲ್ಲರ್ 800 ರೂಪಾಯಿ ಇದಕ್ಕೆ. ಅದು ಹೆಂಗೆ ಹಾರಿ ಹೋತೋ ಏನು ಗೊತ್ತಿಲ್ಲ. ಈಗ ಇದನ್ನೇ ಹಿಂಗೆ ಹಾಕಿ ಇಲ್ಲೊಂದು ನಟ್ ಐತಿ ಅದು ನಟ್ಟನ್ನ ಸ್ಕ್ರೂ ಮಾಡ್ತೇವೆ ಅಂತ. Time to take a chance to fly, feeling like I'm 10 feet high. Nightmares call, you can't deny. Better find a place to hide.